2025ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂತು. ಅದು ಅಂತಂದರೆ 2005ರಿಂದ ಜಾರಿಯಲ್ಲಿದ್ದಂಥ ಗ್ರಾಮೀಣ ರೋಜ್ಗಾರ್ ಸ್ಕೀಮ್ ಏನಿತ್ತು, ಮನ್ರೇಗಾ, ಅದನ್ನು ಬದಲಿಸಿ ಒಂದು ಹೊಸ ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಮುಂಚೆ ಇದ್ದಂಥ ಕೇಂದ್ರೀಕೃತ ವ್ಯವಸ್ಥೆ ಅಲ್ಲದ ರಾಜ್ಯಗಳ ಮತ್ತು ಗ್ರಾಮ ಪಂಚಾಯಿತಿಗಳ ಸಹಭಾಗಿತ್ವ, ಪಾಲುದಾರಿಕೆ ಇದ್ದಂಥ ಒಂದು ಸ್ಕೀಮನ್ನು ಬದಲಾಯಿಸಿ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನಾಗಿ, ಒಂದು ಸ್ಕೀಮನ್ನಾಗಿ ಒಂದು ಮಸೂದೆಯನ್ನು ತಿದ್ದುಪಡಿ ತೆಗೆದುಕೊಂಡು ಬಂದರು. ಆ ತಗೊಂಬರೋ ಸಂದರ್ಭದಲ್ಲೂ ಕೂಡ ಆ ಮಸೂದೆಯ ಹೆಸರೇ ಬೇರೆ ಇದೆ. ಅದನ್ನು ಮಸೂದೆಯ ಉಚ್ಚಾರಣೆಯನ್ನು ಬದಲಾಯಿಸಿ ಅದಕ್ಕೊಂದು ಧಾರ್ಮಿಕ ಲೇಪನ, ಆ ಪ್ರತಿಯೊಂದು ಸ್ಕೀಮ್ನಲ್ಲೂ ಕೂಡ ಧರ್ಮದ ಲೇಪನವನ್ನು ಹಚ್ಚಿ ಲಾಭ ಪಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದು ಅಂತಂದರೆ ಅದರಿಗೂ ಇದ್ದಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು, ಮನ್ರೇಗಾ, ಅದನ್ನು ರದ್ದುಪಡಿಸಿ ಪ್ರಚಾರ ಕೊಟ್ಟಿದ್ದು ಜಿ ರಾಮ್ಜಿ ಅಂತ. ಆ ಜಿ ರಾಮ್ಜಿಗೂ ಮಸೂದೆಗೂ ಯಾವುದೇ ಸಂಬಂಧವೇ ಇಲ್ಲ. ರಾಮನ ಹೆಸರು ತರುವಂಥ ಒಂದು ಕುತಂತ್ರ ರಾಜಕಾರಣ. ಮಸೂದೆ ಹೆಸರಿತ್ತು ವಿ ಬಿ ಗ್ರಾಮ್ ಜಿ ಅಂತ. ವಿ ಬಿ ಗ್ರಾಮ್ ಜಿ, GRAM, ಗ್ರಾಮ್. ವಿ ಬಿ ಅಂದರೆ ವಿಕಸಿತ ಭಾರತ್, ಗ್ರಾಮ್ ಅಂದರೆ ಗ್ರಾಮೀಣ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, GRAM. ಬ್ರಾಕೆಟ್ ಒಳಗೆ ಗ್ರಾಮೀಣ ಅಂತ ಇದೆ ಮಸೂದೆ. ಆ ಮಸೂದೆ ಹೆಸರು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಬ್ರಾಕೆಟಲ್ಲಿ ಗ್ರಾಮೀಣ್. ಆದರೆ ಅದರಲ್ಲಿ ಯೋಜನೆಯಿಂದ ಬಡವರಿಗೆ ಅನುಕೂಲ ಆಗುವ ಅಂಶಗಳಿಗಿಂತ ಜಾಸ್ತಿ ಧಾರ್ಮಿಕ ಲೇಪನವನ್ನು, ರಾಮನ ಲೇಪನವನ್ನು ತರೋದ್ರ ಮೂಲಕ ಅದರ ಮರೆಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಡುವಂಥದ್ದು. ಗ್ರಾಮೀಣ ಭಾರತದ ಕನಸು ಕಂಡಂಥ ಸಶಕ್ತ ಗ್ರಾಮೀಣ ಬದುಕು ಹೇಗಿರಬೇಕು ಅಂಥೇಳಿ ಯೋಚನೆ ಮಾಡಿದಂಥ ಮಹಾತ್ಮ ಗಾಂಧಿಯವರ ಹೆಸರಿನ ಯೋಜನೆಯನ್ನು ವಿನಾಕಾರಣ, ಸಂಬಂಧವೇ ಇಲ್ಲ, ತಾವು ಮಾಡೋದಾಗಿದ್ದರೆ ಬೇರೆ ಒಂದು ಹೊಸ ಸ್ಕೀಮನ್ನೇ ಮಾಡ್ಬೋದಾಗಿತ್ತು. ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಡೋಕ್ಕೋಸ್ಕರ ರಾಮನ ಹೆಸರನ್ನ ಪ್ರಯೋಗ ಮಾಡಿದರೆ ಹೊರತು ಆ ಇಡೀ ಯೋಜನೆಗೆ ಎಲ್ಲೂ ರಾಮನೇ ಇಲ್ಲ. ಒಂದು ರೀತಿಯ ಹೊಸದಾಗಿ ಫ್ಲೋಟಿಂಗ್, ಜನರನ್ನು ಮಿಸ್ಗೈಡ್ ಮಾಡ್ತಕ್ಕಂಥ, ಇನ್ಕ್ಲೂಡಿಂಗ್ ರಾಜಕೀಯ ಪಕ್ಷಗಳನ್ನೂ ಕೂಡ. ರಾಜಕೀಯ ಪಕ್ಷಗಳು ಏನು ತಿಳ್ಕೊಂಡಿದ್ದೆ, ಜಿ ರಾಮ್ಜಿ ಅಂತಲೇ ಮಾತಾಡ್ತಾ ಇದ್ದೀವಿ. ಅದು ಜಿ ರಾಮ್ಜಿ ಅಲ್ಲವೇ ಅಲ್ಲ. ರಾಮನ್ನ ಹುಟ್ಟಾಕಿರೋದು ಬಿಟ್ಟರಲ್ಲಿ ಬಿಲ್ಲಲ್ಲಿ ಏನು ಸಂಬಂಧವೇ ಇಲ್ಲ. ಅದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್, ಬ್ರ್ಯಾಕೆಟಲ್ಲಿ ಗ್ರಾಮೀಣ, ಅದನ್ನು ಜಿ ಮಾಡಿದ್ರು. ಈ ಥರ ಒಂದು ಒಳ್ಳೆಯ ಸ್ಕೀಮನ್ನು ರದ್ದುಪಡಿಸಿ ಬಡವರಿಗೆ ಆಧಾರವಾಗಿದ್ದಂಥ ಗ್ರಾಮೀಣ ನಿರುದ್ಯೋಗವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಯೋಜನೆ ಏನಿತ್ತು ಮನ್ರೇಗಾ, ಅದು ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸಿಕ್ಕಂಥ ಒಂದು ಅದ್ಭುತ ಯೋಜನೆ. ಅದು ಗ್ರಾಮದಲ್ಲಿರ್ತಕ್ಕಂಥ ಸಶಕ್ತ ನಿರುದ್ಯೋಗಿ, ಕೆಲಸ ಮಾಡಲಿಕ್ಕೆ ತಯಾರಿರ್ತಕ್ಕಂಥ ವ್ಯಕ್ತಿಗಳಿಗೆ
ಅನ್ಸ್ಕಿಲ್ಡ್ ಅಂಥವ್ರಿಗೆ ಉದ್ಯೋಗ ಕೊಡುವಂಥ ಉದ್ಯೋಗ ಖಾತ್ರಿ ಯೋಜನೆ ಅದು. ನಮಗೆ ಬಹಳ ಅನುಕೂಲವಾಗಿತ್ತು ಅದು ಗ್ರಾಮದಲ್ಲಿ. ಬರಗಾಲ ಬಂದಾಗ, ಅತಿವೃಷ್ಟಿಯಾಗಿ ಕೆಲಸಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಪ್ರಕೃತಿಯ ಯಾವುದಾದ್ರು ವಿಕೋಪಗಳಾದಾಗ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಬಡವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಆ ಉದ್ಯೋಗ ಯೋಜನೆ 100% ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆ ಯೋಜನೆಯ ಪೂರ್ತಿ ವೆಚ್ಚವನ್ನು ಅಲ್ಲಿ ಬಳಸ್ತಕ್ಕಂಥ ಮೆಷಿನರಿಯ ಭಾಗವಾಗಲಿ, ಅಭಿವೃದ್ಧಿ ಕೆಲಸ ಭಾಗವಾಗಲಿ, ಕೂಲಿಯನ್ನಾಗಲಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಮನಮೋಹನ್ ಸಿಂಗ್ ಜಿ ಕಾಲದಿಂದ ಮೊನ್ನೆಯವರೆಗೆ. ಅದನ್ನು ಜಾರಿ ಮಾಡ್ತಕ್ಕಂಥವ್ರು ನಮ್ಮ ಗ್ರಾಮ ಪಂಚಾಯತಿಯವರಾಗಿದ್ದರು. ಗ್ರಾಮ ಪಂಚಾಯತ್ಗಳು ನಿರ್ಧಾರ ಮಾಡ್ತಾ ಇತ್ತು ಆ ಗ್ರಾಮದ ಅಭಿವೃದ್ಧಿಗೆ ಯಾವ ಕೆಲಸಗಳು ಬೇಕು, ಅಲ್ಲಿಯ ಜನಕ್ಕೆ ಉದ್ಯೋಗ ನೀಡಬಲ್ಲಂಥ ಕಾಮಗಾರಿಗಳು ಯಾವುದು, ಅದು ಕೆರೆ ಕಟ್ಟೆಗಳಿರಲಿ, ಬೇರೆ ಅಭಿವೃದ್ಧಿಯ ಕೆಲಸಗಳಿರಲಿ, ಗ್ರಾಮ ಪಂಚಾಯತಿ ನಿರ್ಧಾರ ಮಾಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಕೇಂದ್ರ ಸರ್ಕಾರ ಆ ಗ್ರಾಮ ಪಂಚಾಯತಿಯ ಅಧಿಕಾರವನ್ನೇ ತಾನು ಕಿತ್ಕೊಂಡು ಬಿಟ್ಟಿದೆ. ಅವರು ನಿರ್ಧಾರ ಮಾಡುವಂಗಿಲ್ಲ. ಇಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು, ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಆ ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನವನ್ನು ಮಾಡುತ್ತೆ ಈ ಕಾಮಗಾರಿ ಬೇಕೋ ಬೇಡೋ ಅಂತ. ಪಂಚಾಯತಿ ಆದವರಿಗಿನ ಹಕ್ಕೇನಿತ್ತು ಅದನ್ನು ಪೂರ್ತಿ ಮೊಟಕುಗೊಳಿಸೋರು. ಅಷ್ಟು ಮಾತ್ರ ಅಲ್ಲ, ಅನುದಾನ ಗ್ಯಾರಂಟಿಯ ಅಥವಾ ಕೆಲಸ ಗ್ಯಾರಂಟಿನ ಅಂತ ಪಂಚಾಯತಿಯವ್ರಿಗೆ ಗೊತ್ತಿರೋದಿಲ್ಲ. ಅಂತಿಮವಾಗಿ ಕೇಂದ್ರ ಸರ್ಕಾರದ ಯೋಜನೆಯ ಅನ್ವಯ ಅದಕ್ಕೆ ಅನುದಾನ ಬಿಡುಗಡೆ ಆದರೆ ಮಾತ್ರ ಆ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಪ್ರಾರಂಭ ಆಗುತ್ತೆ. ಆ ಥರ ನಿಶ್ಚಿತತೆಯನ್ನು ಕಳೆದುಬಿಟ್ಟು ನಮ್ಮ ಗ್ರಾಮೀಣ ನಿರುದ್ಯೋಗಿ ಕಾರ್ಮಿಕರಿಗೆ ಆಸರಾಗಿದ್ದಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಕಿತ್ಕೊಂಡು ಬಿಟ್ಟಿದೆ. ಪ್ರತಿ ವರ್ಷ 100 ದಿನ ಗ್ಯಾರಂಟಿ ಉದ್ಯೋಗ ಕೊಡಬೇಕಾಗಿತ್ತು. ಇವರು ರೈಸ್ ಮಾಡಿದ್ದೀವಿ ನಾವು 125ಕ್ಕೆ ಅಂತ ಹೇಳ್ತಿದ್ದಾರೆ. ಆದರೆ 60 ದಿನಗಳ ಕಾಲ ಯಾವುದೇ ಕೆಲಸವನ್ನು ಅವರಿಗೆ ಕೊಡೋ ಹಾಗಿಲ್ಲ. ಅದನ್ನು ಅವರೇನು ಹೇಳ್ತಾರೆ, ಕೃಷಿಯ ಆಧಾರಿತವಾಗಿ ನಡೀತಕ್ಕಂಥ ಕೊಯ್ಲು ಬಿತ್ತನೆ ಈ ಸಂದರ್ಭದಲ್ಲಿ ಅಂತ. ಬರಗಾಲವೇ ಬಂದುಬಿಟ್ರೆ ಅಥವಾ ಅತಿವೃಷ್ಟಿ ಆದರೆ ಯಾವ ಬಿತ್ತನೆಯೂ ನಡೆಯೋದಿಲ್ಲ, ಯಾವುದೇ ಕೃಷಿ ಚಟುವಟಿಕೆ ನಡೆಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಕೃಷಿ ಕಾರ್ಮಿಕರಿಗೆ ಆಧಾರವಾಗಿದ್ದಂಥ ಈ ಸ್ಕೀಮಿನಲ್ಲಿ 60 ದಿನಗಳ ಕಾಲ ಅವರಿಗೆ ಯಾವುದೇ ಉದ್ಯೋಗವನ್ನು ಕೊಡುವಂತಿಲ್ಲ.